ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಲ್ಲಿ ಶೇಕಡಾ 50ರಷ್ಟು ಮಹಿಳೆಯರು ಕೆಲಸ ಮಾಡುತ್ತಿದ್ದು ಮಹಿಳೆಯರ ಸ್ವಾವಲಂಬಿಗಳಾಗಿ ಸಂಘ ಹೊರಹೊಮ್ಮಿದ್ದೇವೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ರೋಶಿನಿ ಗೌಡ ತಿಳಿಸಿದರು। ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘ ಅಸ್ತಿತ್ವಕ್ಕೆ ಬಂದು 2 ವರ್ಷವಾಗಿದೆ। 20 ಜಿಲ್ಲೆಯಲ್ಲಿ ಸಂಘವಿದೆ। ಕೆಲ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಸಂಘದ ಉದ್ಘಾಟನೆಗೊಂಡಿದೆ। ಬೆಂಗಳೂರಿನ ಕಬ್ಬನ್ ಪಾರ್ಕ್ನ ಬಾಲಭವನದಲ್ಲಿ ಸಂಘದ ಕಚೇರಿ ಇದೆ। SPS ಜಾರಿ ಹೋರಾಟ, ಶಿಕ್ಷಕರ ಹೋರಾಟ, ದೈಹಿಕ ಶಿಕ್ಷಕರ ಹೋರಾಟದಲ್ಲಿ ಸಕ್ರಿಯ ಬೆಂಬಲ ಹಾಗೂ ದೌರ್ಜನ್ಯಕ್ಕೊಳಗಾದ ಸರ್ಕಾರಿ ಮಹಿಳಾ ನೌಕರರ ಪರ ಧ್ವನಿ ಎತ್ತಲಾಗಿದೆ ಎಂದರು। ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ 13 ಜುಲೈ 2023ರಂದು ನೋಂದಣಿಯಾಗಿ ಇವತ್ತು ರಾಜ್ಯದಾದ್ಯಂತ ರಾಜ್ಯದ ಎಲ್ಲ ಇಲಾಖೆಯ ಡಿ ಗ್ರೂಪ್ ಇಂದ ಹಿಡ್ಕೊಂಡು ಎ ಗ್ರೂಪ್ ನೌಕರರವರೆಗೆ ಮಹಿಳಾ ನೌಕರರನ್ನು ಸದಸ್ಯರನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಮಹಿಳಾ ನೌಕರರಿಗೆ ಸಂಘಟಿತರನ್ನಾಗಿ ಮಾಡಬೇಕು ಹಾಗೂ ಮಹಿಳಾ ನೌಕರರಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಬೇಕು, ಮಹಿಳಾ ನೌಕರರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸಬೇಕು, ಮಹಿಳಾ ನೌಕರರಲ್ಲಿ ಕಾರ್ಯಕ್ಷಮತೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಅವರಿಗೆ ಅನುಕೂಲ ಆಗಬೇಕು। ಮಹಿಳಾ ನೌಕರರು ಸ್ವಾಭಿಮಾನದಿಂದ ಇವತ್ತು ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು। ಮಹಿಳಾ ನೌಕರರ ಹಕ್ಕು ಬಾಧ್ಯತೆಗಳ ರಕ್ಷಣೆನ ಹೇಗೆ ಮಾಡಿಕೊಳ್ಬೇಕು ಅಂತಕ್ಕಂಥ ಎಲ್ಲ ಸಮಗ್ರ ಉದ್ದೇಶಗಳನ್ನು ಇಟ್ಕೊಂಡು ನಮ್ಮ ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ। ಶೇಕಡಾ 50ರಷ್ಟು ಮಹಿಳಾ ನೌಕರರು ಇವತ್ತು ನಾವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇವೆ। ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗೋಸ್ಕರ ಮಹಿಳೆಯರಿಂದ ಒಂದು ಸಂಘಟನೆಯನ್ನು ಹುಟ್ಟಾಕಬೇಕು ಅಂತ ಹೇಳಿ ನಾವು ಕೂಡ ಅನೇಕ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಿ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆಗಳನ್ನು ಮಾಡಿ ಸಭೆಗಳನ್ನು ಮಾಡಿ ವಿಚಾರವಂತರೊಂದಿಗೆ ಸಭೆಗಳನ್ನು ಮಾಡಿ ಒಂದು ಮಹಿಳೆಯರ ಧ್ವನಿಯಾಗಿ ಒಂದು ಸಂಘಟನೆ ಇರಬೇಕು ಅಂತ ಹೇಳಿ ನಾವು ಇವತ್ತು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘನ ಸ್ಥಾಪನೆ ಮಾಡಿ ಅದರ ಅಡಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ। ನಮ್ಮ ಸಂಘಟನೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ। ಈಗಾಗಲೇ 20 ಜಿಲ್ಲೆಗಳಲ್ಲಿ ನಾವು ನಮ್ಮ ಸಂಘಟನೆ ಹೊಂದಿದ್ದೇವೆ। ಕೆಲವೊಂದು ಜಿಲ್ಲೆಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮತ್ತು ತಾಲೂಕಿನಲ್ಲಿನೂ ಕೂಡ ನಾವು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ। ಏನು ಪ್ರಪೋಸಲ್ ಕೊಟ್ಟಿದ್ದೆ ಅಂತಂದರೆ, ಇವತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನನಗೆ ತಿಳಿದ ಹಾಗೆ ನಾನು ಪ್ರಪೋಸಲ್ ಕೊಟ್ಟಿದ್ದೆ। ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಿದ್ದಾವೆ। 31 ಜಿಲ್ಲೆಗಳಲ್ಲಿ ನಾವು ಎಲ್ಲ ಮಹಿಳಾ ನೌಕರರು ಶೇಕಡಾ 50ರಷ್ಟು ಇದ್ದೀವಿ। ಸಮಾನ ಹಕ್ಕು ಸಮಾನ ಅವಕಾಶ ಕೊಡಬೇಕು ಅಂತಂದರೆ ಏನಾಗಬೇಕು? ರೊಟೇಷನ್ ಸಿಸ್ಟಮ್ ಬರಬೇಕು। ರೊಟೇಷನ್ ಸಿಸ್ಟಮ್ ಅಂದರೆ ಏನು? 15 ಜಿಲ್ಲೆಗಳಲ್ಲಿ ಒಂದು ಹಂತಕ್ಕೆ ಮಹಿಳಾ ನೌಕರರನ್ನು ಜಿಲ್ಲಾಧ್ಯಕ್ಷರಾಗಿ ಮಾಡಿ, ಇನ್ನು 15 ಜಿಲ್ಲೆಯಲ್ಲಿ ಪುರುಷ ನೌಕರರನ್ನು ಜಿಲ್ಲಾಧ್ಯಕ್ಷನಾಗಿ ಮಾಡಿ, ಒಂದು ಸಲಕ್ಕೆ ಪುರುಷ ನೌಕರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಒಂದು ಸಲಕ್ಕೆ ಮಹಿಳಾ ನೌಕರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಆವಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ। ಇವಾಗ ಹೆಣ್ಮಕ್ಳು ನಿಂತರು ಅಂತಂದರೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ, ಗಂಡು ಮಕ್ಕಳು ನಿಂತಿದ್ದಾರೆ ಅಂದರೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡೋಣ। ಇದು ಒಂದು ಸೌಹಾರ್ದಯುತವಾಗಿ ನಾವು ನೌಕರರಾಗಿರೋದ್ರಿಂದ, ನೌಕರರ ಹಿತ ಕಾಪಾಡೋದ್ರಿಂದ, ನೌಕರರ ಸಾರ್ವತ್ರಿಕ ಅಭಿವೃದ್ಧಿಯನ್ನು ನಾವು ಯಾವಾಗಲೂ ಬಯಸೋದ್ರಿಂದ ಈ ಒಂದು ಪ್ರಪೋಸಲ್, ಈ ಒಂದು ಪ್ರಸ್ತಾವನೆಯನ್ನು ನಾನು ಸರ್ಕಾರಿ ನೌಕರರ ಸಂಘಕ್ಕೆ ಮತ್ತು ಸರ್ಕಾರಕ್ಕೆ ಮತ್ತು ಮಹಿಳಾ ಆಯೋಗಕ್ಕೆ ಮತ್ತು ಸಹಕಾರ ಇಲಾಖೆಗೆ ಸಲ್ಲಿಸಿದ್ದೇನೆ ಸರ್। ಆದರೆ ನಮಗೆ ಉತ್ತರ ಏನು ಬಂತು? ಸಹಕಾರ ಇಲಾಖೆಯಿಂದ ಬಂತು ಏನು ಅಂತಂದರೆ, ಈ ವ್ಯವಸ್ಥೆಯನ್ನು ನೀವು ನಿಮ್ಮ ಬೈಲಾದಲ್ಲಿ ಮಾಡ್ಕೊಳ್ಬಹುದು ಅಂತ। ಆ ಟೈಮಲ್ಲಿ ನಾನು 4 ಸಲ ಬೈಲಾ ತಿದ್ದುಪಡಿ ಸಮಯದಲ್ಲಿನೂ ಕೂಡ ಇದರ ಮನವಿಯನ್ನು ಮಾಡಿದ್ದೇನೆ। ಆದರೆ ಏನು ಹೇಳಿದರು ಅಂತಂದರೆ, ಇವಾಗ ಇರೋ ಸಿಸ್ಟಮ್ ಸರಿ ಇದೆ, ಇವಾಗ ನಿಮಗೆ ಓಪನ್ ಆಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದರು।
ಬಟ್ ಏನಾಗುತ್ತೆ ಅಂತಂದರೆ ನೀವು ಕೊಟ್ಟಿದ್ದೀರಿ ನಿಜ ಸರ್, ಬಟ್ ಸಂಘಟಿತರಾಗಿಲ್ಲ ಮಹಿಳಾ ನೌಕರರು. ಸಂಘಟಿತರ ಆಗಬೇಕು, ಮುಂದಿನ ದಿನದಲ್ಲಿ ನೋಡೋಣ ಅಂತ ನಾವು ಮಾಡಿದ್ದೀವಿ ಹೊರತಾಗಿ ಸಂಘಟನೆ ಒಡೆಯೋ ಉದ್ದೇಶನೂ ಇಲ್ಲ, ಮತ್ತು ನಾವು ಯಾರ ವಿರುದ್ಧದ ಸಂಘಟನೆಯೂ ಇಲ್ಲ. ಆಮೇಲೆ ಜಾತಿ ಧರ್ಮ ಪಕ್ಷ ಯಾವುದೇ ತಾರತಮ್ಯದಿಂದ ಕೂಡ ನಮ್ಮ ಸಂಘಟನೆ ಕೂಡಿಲ್ಲ ಸರ್.